ಇನ್ನು ಮಗಳನ್ನ ಪ್ರೀತಿಸಿದ ತಪ್ಪಿಗೆ ಯುವಕನಿಗೆ ಟಾರ್ಚರ್ ನೀಡಲಾಗಿದೆ. ಕುದಿಯುವ ನೀರು ಎರಚಿ ವಿಕೃತಿ ಮೆರೆದ ಯುವತಿಯ ತಂದೆ. ಮಗಳನ್ನ ಪ್ರೀತಿಸಿದ ಅನ್ನುವಂತಹ ಹಿನ್ನೆಲೆ ಯುವಕನಿಗೆ ಟಾರ್ಚರ್ ಕೊಟ್ಟಿದ್ದಾರೆ ಯುವತಿಯ ತಂದೆ. ಕುದಿಯುವ ನೀರನ್ನ ಎರಚಿ ವಿಕೃತಿ ಮೆರೆದಿದ್ದಾರೆ. ಕೊಡಗು ಜಿಲ್ಲೆ ಮಡಿಕೇರಿಯ ಮದೆನಾಡಿನಲ್ಲಿ ನಡೆದಂತಹ ಘಟನೆ ಇದು. ಮದೆನಾಡಿನ ಯುವತಿಯನ್ನ ಸುಹೇಲ್ ಪ್ರೀತಿಸ್ತಾ ಇದ್ದ. ಮನೆಯಲ್ಲಿ ಹಿಂಸೆ ಆಗ್ತಾ ಇದೆ, ಕರೆದುಕೊಂಡು ಹೋಗು ಅಂತ ಕರೆ ಬರುತ್ತೆ. ಪ್ರಿಯಕರ ಸುಹೇಲ್ಗೆ ಕರೆ ಮಾಡಿರ್ತಾಳೆ ಯುವತಿ ಕರ್ಕೊಂಡು ಬರಬೇಕು ಅನ್ನುವಂತಹ ಉದ್ದೇಶದಿಂದ ಆಕೆಯ ಮನೆಗೆ ಹೋಗಿರ್ತಾನೆ ಸುಹೇಲ್ ಮುಖಕ್ಕೆ ಆ ಸಂದರ್ಭದಲ್ಲಿ ಯುವತಿಯ ತಂದೆ ಕುದಿಯುವ ನೀರನ್ನ ಎರಚ್ತಾರೆ. ಸುಹೇಲ್ ಮುಖ, ಕುತ್ತಿಗೆ ಭಾಗದಲ್ಲಿ ಸುಟ್ಟ ಗಾಯಗಳಾಗಿವೆ. ಸುಹೇಲ್ಗೆ ಕೊಡಗು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಹಲ್ಲೆಗೆ ಒಳಗಾದಂತಹ ಸುಹೇಲ್ನ ಸ್ಥಿತಿ, ಮತ್ತೊಂದು ಕಡೆ ವಿಕೃತಿ ಮೆರೆದ ಯುವತಿಯ ತಂದೆ. ಘಟನೆ ಇದು ಶನಿವಾರ ರಾತ್ರಿ ಆಗಿದೆ ಆಯ್ತಾ. ಶನಿವಾರ ರಾತ್ರಿ ಆಗಿದ್ದು. ಮತ್ತೆ ಮಾಡಿದ್ಯಾರಂದ್ರೆ ಅವರು ಹುಡುಗಿದಪ್ಪ ಸಾದಿಕ್ ಅಂತ ಹೇಳೋರು ಮದನಾಡಲ್ಲಿ ಅವ್ರು ಮಾಡಿದ್ದು. ಸೊ ಮುಖಕ್ಕೆ ನೀರೆಲ್ಲ ಚೆಲ್ಬಿಟ್ಟು ಹಿಂಗೆ ತುಂಬ ಹಿಂಸೆ ಮಾಡಿದ್ದಾರೆ. ಮತ್ತು ಸಾಧಾರಣ ಒಂದು 2-3 ಗಂಟೆ ಹೊತ್ತು ತನಕ ನನ್ನ ರೂಮಲ್ಲಿ ಕೂಡ ಸ್ವಲ್ಪ ಫ್ಯಾನ್ಸ್ ಹಾಕಿಲ್ಲ, ಅಷ್ಟೊಂದು ಹಿಂಸೆ ಕೊಟ್ಟಿದ್ದಾರೆ ಮನೆಯವರು. ಅವರು ಮತ್ತು ಇನ್ನೊಬ್ಬರು ಇದ್ದಾರೆ ರಫೀಕ್ ಅಂತ, ನಾನು ಹೇಳ್ದಲ್ಲ ರಾಣಿಪೇಟೆದಲ್ಲಿರೋದಂತ, ಅವರು ಸಹ ಅಷ್ಟೇ ತುಂಬ ಹಿಂಸೆ ಕೊಟ್ಟಿದ್ದಾರೆ. ಹೀಗೆ ಇಷ್ಟ ಇದೆ ಅಲ್ವಾ ಅದು ಮತ್ತೆ ವಿಷಯ. ಅವರು ಏನು ಹೇಳೋಕ್ಕೋ ಮನೆಯವ್ರ ಜೊತೆ ಮಾತಾಡೋದು ಏನು ರೆಡಿ ಇಲ್ಲ. ಬೇಕು ಅಂತ ಹೇಳೋಲ್ಲ, ಬೇಡ ಅಂತ ಹೇಳೋಲ್ಲ. ಹಂಗೆ ಹುಡುಗಿ ಇತ್ತಿಲ್ವಾ ಇದು ಮಾಡೋದಿಲ್ಲ. ಅವಳೊಟ್ಟಿಗೆ ಇಲ್ಲ, ಅವಳೇ ತುಂಬ ತಡೆದು ಅವ್ರ ಮನೆಯವ್ರನ್ನ ಒಳಗೆ ಬರೋದು ಅವಳು ತುಂಬ ತಡೆದು ನನ್ನ ತಡೆಯಲು ಬರೋಲ್ಲ. ಅವಳು ತುಂಬ ಹೇಳ್ತಿದ್ದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದಾರೆ. ರವಿ, ಈ ಇಬ್ರು ಪ್ರೀತಿ ಮಾಡ್ತಾ ಇರೋದು ಬಹುಶಃ ತಂದೆಗೆ ಇಷ್ಟ ಇಲ್ದೇನೆ ಈ ವಿಕೃತಿಯನ್ನ ಮೆರೆದಂಥದ್ದ? ಯಾವಾಗಾದಂತಹ ಘಟನೆ? ಈಗ ಸುಹೇಲ್ ಸ್ಥಿತಿ ಹೇಗಿದೆ? ಖಂಡಿತ ವೀಣಾ, ಇದು ಬಹಳ ನಿಖರವಾಗಿ ಹೇಳ್ಬೇಕು ಅಂತಂತಂದ್ರೆ ತಂದೆಗೆ ಆತನ ಒಟ್ಟಿಗೆ ವಿವಾಹವನ್ನ ಮಾಡ್ಲಿಕ್ಕೆ ಇಷ್ಟ ಇಲ್ಲದ ಕಾರಣಕ್ಕಾಗಿನೇ ಈ ರೀತಿ ಆಗಿದ್ದು ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದ್ರೆ ಹೀಗೆ ಮಾಡುವಂತಹದಕ್ಕೆ ಬದಲಾಗಿ ತಿಳಿಯನ್ನ ಹೇಳ್ಬೋದಾಗಿತ್ತು, ಅಥವಾ ಸಂಬಂಧಪಟ್ಟ ಹಾಗೆ ಕಾನೂನಿನ ಹೋರಾಟಕ್ಕೆ ಅವಕಾಶವಿತ್ತು, ಪೊಲೀಸ್ ಸ್ಟೇಷನ್ಗೆ ಠಾಣೆಗಳಿಗೆ ದೂರನ್ನ ಕೊಡ್ಬೋದಾಗಿತ್ತು. ಈ ರೀತಿ ಬೇರೆದೇ ಆದಂತಹ ರೀತಿಗಳಲ್ಲಿ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಅವಕಾಶ ಇದ್ರೂ ಕೂಡ ಏನು ನಾನು ಇಲ್ಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ, ಮನೆಯಲ್ಲಿ ತುಂಬಾ ತೊಂದರೆ ಕೊಡ್ತಿದ್ದಾರೆ, ಬಂದ್ ಕರ್ಕೊಂಡೋಗು ಅಂತ ಹೇಳಿ ಯುವತಿ ಹೇಳಿದ್ಲು ಅನ್ನೋ ಕಾರಣಕ್ಕಾಗಿ ಆತ ಯುವಕ ಯಾರು ಸುಹೇಲ್ ಇದ್ದಾನೆ, ಶನಿವಾರ ರಾತ್ರಿ 11 ಗಂಟೆ ರಾತ್ರಿಯಲ್ಲಿ ಮದೆನಾಡಿಗೆ ಹೋಗ್ತಾನೆ ಮಡಿಕೇರಿಯಿಂದ. ಸೊ ಹೋದಂತ ಸಂದರ್ಭದಲ್ಲಿ ಮನೆಯ ಒಳಗಡೆ ಕೂಡಾಕೊಂಡು ಒಂದು ರೂಮಿನಲ್ಲಿ ತುಂಬಾ ಚಿತ್ರಹಿಂಸೆಯನ್ನ ಕೊಟ್ಟಿರುವಂತದ್ದು. ಸುಮಾರು ತಡರಾತ್ರಿ 3:30-4 ಗಂಟೆ ರಾತ್ರಿವರೆಗೂ ಕೂಡ ತೀವ್ರತರವಾಗಿ ಹಲ್ಲೆಯನ್ನ ಮಾಡಿರುವಂತದ್ದು ಅಂತೇಳಿ ಈಗ ಸುಹೇಲ್ ದೂರನ್ನ ಕೊಟ್ಟಿರುವಂತದ್ದು. ಅಂದ್ರೆ ಕುದಿಯುವಂತ ನೀರನ್ನ ಎರಚಿರುವಂತಹ ಹಿನ್ನೆಲೆಯಲ್ಲಿ ಸುಹೇಲ್ನ ಇಡೀ ಮುಖ ಹಾಗೂ ಇಡೀ ಬಾಡಿ ಕೂಡ ಸಂಪೂರ್ಣವಾಗಿ ಸುಟ್ಟ ಗಾಯಗಳಿಂದ ಈಗ ಗಾಯವನ್ನ ಆಗಿರುವಂತದ್ದು ವೀಣಾ. ಸದ್ಯಕ್ಕೆ ಥ್ಯಾಂಕ್ ಯು ರವಿ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.